ಕೊನೆಗೂ ಒಂದು ತಿಂಗಳಾದ್ಮೇಲೆ ಕ್ರಿಕೆಟ್ ಆಡೋದನ್ನ ಸ್ಟಾರ್ಟ್ ಮಾಡೇ ಬಿಟ್ಟು ಬೆಳಗ್ಗೆ ಎದ್ದು ನಾನು ನಮ್ಮ ಫ್ರೆಂಡ್ಸ್ ಎಲ್ಲ ಜೊತೆಗೆ ಜಿಮ್ಗೋದು. ಜಿಮ್ಗೆ ಹೋಗಿ ನೋಡಿದ್ರೆ ಒಬ್ಬರು ಜನನೇ ಇರಲಿಲ್ಲ. ಇದು ನಮ್ಮದೇ ಜಿಮ್ಮ ಇಲ್ಲ ನಮ್ಮದೇ ಸ್ವಂತ ಪ್ರೈವೇಟ್ ಜಿಮ್ಮ ಅಂತ ಅನ್ಸ್ಬಿಡ್ತು. ಅದೆಲ್ಲ ಒಂದು ಕಡೆ ಆದರೆ ನಮ್ಮ ಫ್ರೆಂಡು ಒಂದು ದಿವಸಕ್ಕೆ ಬೈಸಿಪ್ಸ್ ವರ್ಕೌಟ್ ಮಾಡಿ ಯಾವ ರೀತಿ ಬಾಡಿ ಬರ್ಸೋ ನೀವೇ ನೋಡಿ. ಜಿಮ್ಮಲ್ಲೇ ವರ್ಕೌಟ್ ಎಲ್ಲ ಮುಗಿಸ್ಕೊಂಡು ಫಿಲಮ್ ಹೋಗೋಣ ಅಂತ ಹೋದ್ರೆ ಜನ ಎಷ್ಟು ರಶ್ ಇದ್ರು ಅಂದ್ರೆ ಟಿಕೆಟ್ ಕೊಡು. ಟಿಕೆಟ್ ಇಲ್ಲ, ಟಿಕೆಟೇ ಇಲ್ಲ ಅಂದ್ರು. 3 ದಿನ ಆದ್ಮೇಲೆ ಟಿಕೆಟ್ ಇದೆಯಂತೆ, ಬಟ್ ವೇಟಿಂಗ್ ಲಿಸ್ಟ್. ಹಂಗ ಹಿಂಗ ಮಾಡಿ ಟಿಕೆಟ್ ಸಿಕ್ತು. ನಮ್ಮ ರಿಷಬ್ ಶೆಟ್ಟಿ ಅವ್ರ ಎಂಟ್ರಿ ಹೇಗಿತ್ತು ಅಂದ್ರೆ ನೀವೇ ಮೂವಿ ಸೀನ್ ಹಾಕಿದ್ರೆ ಕಾಪಿರೇಟ್ ಹಾಕ್ಬಿಡ್ತಾರೆ. ಅದಕ್ಕೆ ಮೂವಿ ಬಗ್ಗೆ ಇಷ್ಟೇ ವಿಡಿಯೋ. ಮತ್ತೆ ಇನ್ನೊಂದು ಹೇಳೋದೇನೆಂದರೆ ಎಲ್ಲರೂ ಕನ್ನಡ ಸಿನಿಮಾನ ಥಿಯೇಟ್ರಲ್ಲೇ ಹೋಗಿ ನೋಡಿ. ಮೂವಿ ಎಲ್ಲ ನೋಡಿ ಮುಗಿಸ್ಕೊಂಡು ನಾನು ಮತ್ತು ನಮ್ಮ ಫ್ರೆಂಡು ಬ್ಯಾಟ್ ತರೋಣ ಅಂತ ಹೋದು. ಅಲ್ಲೋಗಿ ನೋಡಿದ್ರೆ ಬ್ಯಾಟ್ ಮಾಡೋರೆಲ್ಲ ಖಾಲಿ ಮಾಡ್ಕೊಂಡು ಊರಿಗೆ ಹೊಂಟಾಗೋರೆ. ನಾವು ಕ್ರಿಕೆಟ್ ಆಡಿ 1 ತಿಂಗಳೇ ಆಗಿದ್ದರಿಂದ ಹಳೆ ಬಾಲ್ಗಳೆಲ್ಲ ಕಳ್ದಾಕ್ಬಿಟ್ಟಿದ್ರು. ಅದಕ್ಕೋಸ್ಕರ ಹೊಸ ಬಾಲ್ನ ತಂದು ಯಾವ ರೀತಿ ಸುಡ್ತಾ ಇದ್ದೀವಿ ನೀವೇ ನೋಡಿ. ಮುಂದೆ ಮಕ್ಕ ಕಾಣ್ಲಿ. ನಮ್ಮ ಎಲ್ಲ ಟೀಮಲ್ಲಿ ಈ ಥರ ಒಬ್ಬ ಪ್ಲೇಯರ್ ಇದ್ದೇ ಇರ್ತಾನೆ. 2 ರನ್ ಇದ್ರೂ 1 ರನ್ ಕೂಡ ಓಡ್ಬರಲ್ಲ ಅಂತ ನಿಮ್ಮ ಪ್ಲೇಯರ್ನ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಎರಡು ಓಡ್ಬೋದಣ್ಣ. ನಿನ್ನೆ ನಾವು 2 ಮ್ಯಾಚ್ ಆಡ್ದೋ. ಅದರಲ್ಲಿ 1 ಮ್ಯಾಚ್ ಆಪೋನೆಂಟ್ ಅವ್ರು ಗೆದ್ರು, 1 ಮ್ಯಾಚ್ ನಾವು ಗೆದ್ದು. ಕ್ರಿಕೆಟೆಲ್ಲ ಆಡಿ ಮುಗಿದ್ಮೇಲೆ ಅಲ್ಲೇ ಸೊಳ್ಳೆ ಕಚ್ಚಿತ್ತು ಅಂತ ನಾನು ನಮ್ಮ ಫ್ರೆಂಡ್ಸು ಫೈರ್ ಕ್ಯಾಂಪ್ ಹಾಕೊಂಡು ಕೂತ್ಕೊಂಡು ಫೈರ್ ಕ್ಯಾಂಪಲ್ಲಿ ಮುಗಿಸ್ಕೊಂಡು ನಾನು ನಮ್ಮೂರಿನ ದೇವಸ್ಥಾನ ಹತ್ರ ಹೋದೆ. ಯಾಕಂದರೆ ಅಲ್ಲಿ ನಮ್ಮೂರವರು ಟ್ರಿಪ್ ಹೋಯ್ತಿದ್ರು. ಟ್ರಿಪ್ ಅವರು ಒಂದು ಕಡೆ ಆದರೆ ಆ ಟ್ರಿಪ್ ಅವ್ರಿಗೆ ನೀರು ಚೆನ್ನಾಗಿ ಕುಡಿಲಿ ಅಂತ ನಾವು ವಾಟರ್ ಕ್ಯಾನ್ ತೊಗೊಂಡು ಕೊಡ್ತಿದ್ದ. ಇದಾಗಿತ್ತು ಇವತ್ತಿನ ವ್ಲಾಗ್. ಓಕೆ ಫ್ರೆಂಡ್ಸ್, ಬಾಯ್, ಭೇಟಿಯಾಗೋಣ ಮತ್ತೊಂದು ವಿಡಿಯೋದಲ್ಲಿ.